ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ GK ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಡಿಸೆಂಬರ್ 15, 2024ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PAB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೇನೆ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಪ್ರತಿ ವರ್ಷ ಡಿಸೆಂಬರ್ 11ರಂದು ಯುನಿಸೆಫ್ ಸಂಸ್ಥಾಪನಾ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಹಾಗಾದರೆ ಯುನಿಸೆಫ್ನನ್ನು ಕೆಳಗಿನ ಯಾವ ವರ್ಷದಲ್ಲಿ ಸ್ಥಾಪಿಸಲಾಗಿದೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 4, 1946 ಡಿಸೆಂಬರ್ 11ನೇ ತಾರೀಕಿನಂದು ಯುನಿಸೆಫ್ ಫೌಂಡೇಶನನ್ನು ಸ್ಥಾಪನೆ ಮಾಡಲಾಗುತ್ತದೆ. ನೋಡಿ, ಯುನಿಸೆಫ್ ಸ್ಥಾಪನೆ ಮಾಡಿದಂತಹ ದಿನ ಏನಿದೆ, ಆ ದಿನವನ್ನೇ ನಾವು ಯುನಿಸೆಫ್ ಸಂಸ್ಥಾಪನಾ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಸೊ ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ರು, ಗಮನಿಸಬಹುದು. ಕನ್ನಡದ ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿ ಇದೆ. ಯುನಿಸೆಫ್ ಸಂಸ್ಥಾಪನಾ ದಿನ 2024 ವಿಶ್ವದಾದ್ಯಂತ ಮಕ್ಕಳ ಕಲ್ಯಾಣ ಮತ್ತು ಹಕ್ಕುಗಳ ಕಡೆಗೆ ಸಂಸ್ಥೆಯ ದಣಿವರಿಯದ ಕೆಲಸದ 78ನೇ ವಾರ್ಷಿಕೋತ್ಸವವನ್ನು ಗುರುತಿಸಲಾಗ್ತಾ ಇದೆ. ನೋಡಿ, ಇದೀಗ ವಿಶ್ವಸಂಸ್ಥೆಯ 78ನೇ ವಾರ್ಷಿಕೋತ್ಸವ ಇದಾಗಿದೆ. ಇದು ನೆನಪಿರಬೇಕು ನಿಮಗೆ. ಯುನಿಸೆಫ್ ಸಂಸ್ಥಾಪನಾ ದಿನವನ್ನು ವಾರ್ಷಿಕವಾಗಿ ನಾವು ಡಿಸೆಂಬರ್ 11ರಂದು ಆಚರಿಸುತ್ತೇವೆ. ಯುನಿಸೆಫ್ ಸಂಸ್ಥಾಪನಾ ದಿನವು ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಮಕ್ಕಳ ತುರ್ತು ನಿಧಿ, ಅಂದರೆ ಯುನಿಸೆಫ್ನ ಸವಾಲಿನ ಸಂದರ್ಭಗಳಲ್ಲೇ ಮಕ್ಕಳನ್ನು ರಕ್ಷಿಸಲು ಮತ್ತು ಮೇಲೆಕ್ಕೆತ್ತುವ ಪ್ರಯತ್ನಗಳನ್ನು ಇದು ಗೌರವಿಸುತ್ತದೆ. ಹಾಗಾದರೆ ಯುನಿಸೆಫ್ ಎಂಬುದು ಗಮನಿಸಬಹುದು, ಇದೊಂದು ಅಂತಾರಾಷ್ಟ್ರೀಯ ಮಟ್ಟದ ಮಕ್ಕಳ ತುರ್ತು ನಿಧಿ ಇರತಕ್ಕಂಥ ಒಂದು ಸಂಸ್ಥೆಯಾಗಿದೆ. ಮಕ್ಕಳಿಗಾಗಿ ಇರತಕ್ಕಂಥ ಮತ್ತು ಮಕ್ಕಳ ಅಭಿವೃದ್ಧಿಗಾಗಿ ಇರತಕ್ಕಂಥ ಒಂದು ಸಂಸ್ಥೆ. ಸೊ ಇದು ಈ ವರ್ಷ 78ನೇ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾ ಇದೆ. ಈ ಪಾಯಿಂಟ್ಗಳೆಲ್ಲ ನೆನಪಿರಬೇಕು. ಜೊತೆಗೆ ನಾವು ಪ್ರತಿ ವರ್ಷ ನವೆಂಬರ್ 20ನೇ ತಾರೀಕನ್ನು ನೋಡಿ ವಿಶ್ವ ಮಕ್ಕಳ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಈ ದಿನವನ್ನು ಯುನಿಸೆಫ್ ಏನಿದೆ ಜಾಗತಿಕವಾಗಿ ಆಚರಣೆ ಮಾಡುತ್ತದೆ. ಸೊ ಇದು ಗಮನಿಸಬಹುದು. 2024ನೇ ಸಾಲಿನ ವಿಶ್ವ ಮಕ್ಕಳ ದಿನಾಚರಣೆಯ ಥೀಮ್ ನೋಡಿ ಲಿಸನ್ ಟು ದ ಫ್ಯೂಚರ್ ಎಂಬುದು, ಅಂದರೆ ಭವಿಷ್ಯವನ್ನು ಆಲಿಸಿ. ಲಿಸನ್ ಟು ದ ಫ್ಯೂಚರ್ ಎಂಬುದು ವಿಶ್ವ ಮಕ್ಕಳ ದಿನಾಚರಣೆಯ 2024ನೇ ಸಾಲಿನ ಥೀಮ್ ಆಗಿದೆ. ಲಿಸನ್ ಟು ದ ಫ್ಯೂಚರ್ ಎಂಬುದು. ಓಕೆ, ಯುನಿಸೆಫ್ ಪ್ರತಿ ವರ್ಷ ವಿಶ್ವ ಮಕ್ಕಳ ದಿನವನ್ನು ಆಚರಣೆ ಮಾಡುತ್ತದೆ. ಸೊ ಮತ್ತು ವಿಶ್ವ ಮಕ್ಕಳ ದಿನ ನವೆಂಬರ್ 20, ಇದು ಕೂಡ ನೆನಪಿರಬೇಕು. ಪ್ರತಿ ವರ್ಷ ನಾವು ನವೆಂಬರ್ 11ನೇ ತಾರೀಕನ್ನು ಅಂತಾರಾಷ್ಟ್ರೀಯ ಪರ್ವತಗಳ ದಿನವನ್ನಾಗಿ ಕೂಡ ಆಚರಣೆ ಮಾಡ್ತೀವಿ. ಓಕೆ, ಇದು ಕೂಡ ನೆನಪಿರಲಿ. ಹಾಗಾದರೆ ಈ ಯುನಿಸೆಫ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಏನಿದು ಯುನಿಸೆಫ್? ನೋಡಿ, ಯುನಿಸೆಫ್ ಅಂದರೆ ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್. ಹಾಗಾದರೆ ಇಲ್ಲಿ ನೀವು ಗಮನಿಸಬಹುದು, ಮಕ್ಕಳ ಒಂದು ತುರ್ತು ನಿಧಿ ಇದು. ಓಕೆ, ಮಕ್ಕಳ ತುರ್ತು ನಿಧಿ, ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್. ಯಾಕಂದರೆ ಇದು ವಿಶ್ವಸಂಸ್ಥೆಯ ಒಂದು ನೇತೃತ್ವದಲ್ಲಿದೆ. ಅಂದರೆ ಯುನಿಸೆಫ್ ಎಂಬುದು ವಿಶ್ವಸಂಸ್ಥೆಯ ಒಂದು ಭಾಗ. ಇದು ಕೂಡ ನೆನಪಿರಬೇಕು ನಿಮಗೆ. ಈಗ ಅಧಿಕೃತವಾಗಿ ಇದನ್ನು ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ಸ್ ಫಂಡ್ ಅಂತ ಕರೀತಾರೆ. ಇದು ವಿಶ್ವದಾದ್ಯಂತ ಮಕ್ಕಳಿಗೆ ಮಾನವೀಯ ಮತ್ತು ಅಭಿವೃದ್ಧಿಯ ನೆರವು ನೀಡುವ ಜವಾಬ್ದಾರಿಯನ್ನು ಹೊಂದಿರುವ ವಿಶ್ವಸಂಸ್ಥೆಯ ಒಂದು ಸಂಸ್ಥೆಯಾಗಿದೆ. ಈ ಏಜೆನ್ಸಿಯು ಪ್ರಪಂಚದಲ್ಲೇ ಅತ್ಯಂತ ವ್ಯಾಪಕವಾದ ಮತ್ತು ಗುರುತಿಸಬಹುದಾದಂತಹ ಸಾಮಾಜಿಕ ಕಲ್ಯಾಣ ಸಂಸ್ಥೆಯಾಗಿದೆ. ಓಕೆ, ಇದು ಅಟ್ ಪ್ರೆಸೆಂಟ್ಲಿ 192 ದೇಶಗಳು ಮತ್ತು ಇತರೆ ಪ್ರಾಂತ್ಯಗಳನ್ನು ಒಳಗೊಂಡಿದೆ. ಯುನಿಸೆಫ್ ತನ್ನ ಕೆಲಸಕ್ಕಾಗಿ 1965ರಲ್ಲೇ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಭಾರತದಿಂದ ನೀಡತಕ್ಕಂಥ 1989ರಲ್ಲೇ ಇಂದಿರಾ ಗಾಂಧಿ ಪ್ರಶಸ್ತಿಯನ್ನು ಇದಕ್ಕೆ ನೀಡಲಾಗಿದೆ. ಸೊ ಇಲ್ಲಿ ಭಾರತದಿಂದ ಅಂದರೆ ಇಂಪಾರ್ಟೆಂಟ್ ಆಗುತ್ತೆ ಇಂದಿರಾ ಗಾಂಧಿ ಪ್ರಶಸ್ತಿ ಮತ್ತು ನೊಬೆಲ್ ಶಾಂತಿ ಪ್ರಶಸ್ತಿ 1965. ಸೊ ಪ್ರಚಲಿತದಲ್ಲಿರುವುದರಿಂದ ಯಾವ ಥರ ಬೇಕಾದ್ರೂ ಕ್ವಶನ್ ಕೇಳ್ಬೋದು. ಹಾಗಾದರೆ ಯುನಿಸೆಫನ್ನು ಯಾವಾಗ ಸ್ಥಾಪನೆ ಮಾಡಿದ್ದಾರೆ ಅಂತ ನಾವು ಕೇಳಿದರೆ ನೋಡಿ, ಡಿಸೆಂಬರ್ 11, 1946ರಂದು ನ್ಯೂಯಾರ್ಕ್ನಲ್ಲಿ UN ರಿಲೀಫ್ ರಿಹ್ಯಾಬಿಲಿಟೇಷನ್ ಅಡ್ಮಿನಿಸ್ಟ್ರೇಷನ್ ಎರಡನೇ ಈ ಸಂದರ್ಭದಲ್ಲಿ ಅಂದರೆ ಎರಡನೇ ಮಹಾಯುದ್ಧದಿಂದ ಪೀಡಿತ ಮಕ್ಕಳಿಗೆ
ತಾಯಂದಿರಿಗೆ ತಕ್ಷಣ ಪರಿಹಾರವನ್ನು ಒದಗಿಸುತ್ತದೆ. ಯಾವುದು? ರಿಹ್ಯಾಬಿಲಿಟೇಷನ್ ಅಡ್ಮಿನಿಸ್ಟ್ರೇಷನ್. ಸೊ ಅದೇ ವರ್ಷ UN ಜನರಲ್ ಅಸೆಂಬ್ಲಿ ಏನಿದೆ, ಯುನೆಸೆಫನ್ನು ಯುದ್ಧಾನಂತರದ ಪರಿಹಾರ ಕಾರ್ಯಗಳನ್ನು ಮತ್ತಷ್ಟು ಸಾಸ್ತಿಕಗೊಳಿಸುವ ಉದ್ದೇಶದಿಂದ ಸ್ಥಾಪನೆ ಮಾಡುತ್ತದೆ. ಎರಡನೇ ಮಹಾಯುದ್ಧದ ನಂತರ ಇದನ್ನು ಸ್ಥಾಪನೆಯಾಗುತ್ತೆ. ಇದು ಕೂಡ ನೆನಪಿರಬೇಕು, ನ್ಯೂಯಾರ್ಕ್ನಲ್ಲಿದೆ. ಓಕೆ, ನೆಕ್ಸ್ಟ್ ನಾವು ಎರಡನೇ ಕ್ವಶನ್ ನೋಡೋಣ. ಇಂಪಾರ್ಟೆಂಟ್ ಆಗುತ್ತೆ ಈ ಕ್ವಶನ್ ನಿಮಗೆ. ನೋಡಿ, ಇತ್ತೀಚೆಗೆ ಭಾರತೀಯ ನೌಕಾಪಡೆಗೆ ಹಸ್ತಾಂತರಿಸಲಾದಂತಹ ರಹಸ್ಯ ಮಾರ್ಗದರ್ಶಿ ಕ್ಷಿಪಣಿ ಯುದ್ಧ ನೌಕೆ INS ತುಸಿಲ್, ಇದನ್ನು F-70 ಅಂತ ಕರೀತಾರೆ. INS ತುಸಿಲನ್ನು ಕೆಳಗಿನ ಯಾವ ದೇಶವು ವಿನ್ಯಾಸಗೊಳಿಸಿದೆ ಮತ್ತು ಅಭಿವೃದ್ಧಿಪಡಿಸಿದೆ? ಸರಿಯಾದಂಥ ಉತ್ತರ ರಷ್ಯಾ ದೇಶ. ನೋಡಿ, ರಷ್ಯಾ ಮತ್ತು ಭಾರತದ ಒಪ್ಪಂದದ ಮೇರೆಗೆ INS ತುಸಿಲ್ 2016ರಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಿದ್ದು. ಇದೀಗ ಭಾರತಕ್ಕೆ INS ತುಸಿಲನ್ನು ಹಸ್ತಾಂತರಿಸಿದೆ ರಷ್ಯಾದಲ್ಲಿ ಇದನ್ನು ಬಿಡುಗಡೆ ಮಾಡಲಾಯಿತು. ಭಾರತಕ್ಕೆ ಬಂದು ತಲುಪಿದೆ, ನೌಕಾಪಡೆಗೆ ಸೇರ್ಪಡೆಗೊಂಡಿದೆ. ಇದು ನೆನಪಿರಬೇಕು. ಇದೊಂದು ರಹಸ್ಯ ಮಾರ್ಗದರ್ಶಿ ಕ್ಷಿಪಣಿ ಯುದ್ಧ ನೌಕೆಯಾಗಿದೆ. ಓಕೆ, ಹಾಗಾದರೆ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ನಾವು ತಿಳ್ಕೊಳ್ಳೋಣ. ಮಿನಿಸ್ಟ್ರಿ ಆಫ್ ಡಿಫೆನ್ಸ್ನಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ನೋಡಿ, INS ತುಸಿಲ್ ಏನಿದೆ ಮಲ್ಟಿ ರೋಲ್ ಪ್ಲೇ ಮಾಡುತ್ತೆ. ಸೊ ಏನೇನು ಪ್ಲೇ ಮಾಡುತ್ತೆ ಇವೆಲ್ಲ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಭಾರತದ ಸುಧಾರಿತ ಬಹುಪಾತ್ರದ ರಹಸ್ಯ ಮಾರ್ಗದರ್ಶಿ ಕ್ಷಿಪಣಿ ಯುದ್ಧ ನೌಕೆ INS ತುಸಿಲನ್ನು ರಷ್ಯಾದಲ್ಲಿ ಭಾರತೀಯ ನೌಕಾಪಡೆಗೆ ನಿಯೋಜಿಸಲಾಗಿದೆ. ನೋಡಿ, ರಷ್ಯಾದಲ್ಲೇ ನಿಯೋಜಿಸಲಾಗಿದೆ. ಇದು ಭಾರತ ಮತ್ತು ರಷ್ಯಾ ರಕ್ಷಣಾ ಸಹಕಾರ ಮತ್ತು ಕಡಲ ಬಲದಲ್ಲಿ ಮಹತ್ವದ ಮೈಲುಗಲ್ಲನ್ನು ಗುರುತಿಸುತ್ತದೆ ಇದು. ಹಾಗಾದರೆ ನಾವು INS ತುಸಿಲ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. INS ತುಸಿಲ್ ಪ್ರಾಜೆಕ್ಟ್ 1135.6 ಅಂತ ಕರೀತಾರೆ. ಅಂದರೆ ಈ ಪ್ರಾಜೆಕ್ಟ್ ನಡಿಯಲ್ಲಿ ಇದನ್ನು ಸ್ಥಾಪನೆ ಮಾಡಿದ ಪ್ರಾಜೆಕ್ಟ್ 1135.6 ತಲ್ವಾರ್ ಕ್ಲಾಸ್ನ ನವೀಕರಿಸಿದ ಕ್ರುವಾಕ್ 3 ಕ್ಲಾಸ್ ಬ್ರಿಗೇಡ್ ಆಗಿದೆ. ನೋಡಿ, ಬ್ರಿಗೇಡ್, ಇದೊಂದು ಬ್ರಿಗೇಡ್. ಸೊ ಹಾಗಾದರೆ ಈ ಬ್ರಿಗೇಡ್ ಅಂದರೆ ಏನು? ಬ್ರಿಗೇಡ್ ಅಂದರೆ ಇದೊಂದು ಉಡಾವಣೆ ಮಾಡ್ತಕ್ಕಂಥ ಒಂದು ಸಾಧನ. ಹಾಗಾದರೆ ತುಸಿಲ್ ಎಂಬುದು ನಿಮಗೆ ಗೊತ್ತಾಗಿರಬೇಕು, ಇದೊಂದು ಬ್ರಿಗೇಡ್. ಹಾಗಾದರೆ ನೋಡಿ, ಡೈರೆಕ್ಟಾಗಿ ನಿಮಗೆ ಕ್ವಶನ್ ಕೇಳ್ಬೋದು, INS ತುಸಿಲ್ ಎಂಬುದು ಏನು? ನೋಡಿ, INS ತುಸಿಲ್ ಎಂಬುದು ಒಂದು ಬ್ರಿಗೇಡ್ ಆಗಿದೆ. ಯಾಕಂದರೆ ಕ್ರಿವಾಕ್ 3 ಕ್ಲಾಸ್, ಓಕೆ, ತಲ್ವಾರ್ ಕ್ಲಾಸ್ಗಳೇನಿದ್ದಾವೆ ಆ ತಲ್ವಾರ್ ಕ್ಲಾಸ್ಗಳಲ್ಲಿ ಕ್ರಿವಾಕ್ ಬರುತ್ತೆ. ಕ್ರಿವಾಕ್ ಕ್ಲಾಸ್ 3ಯಲ್ಲಿ ಈ INS ಒಂದು ಬ್ರಿಗೇಡ್ ಆಗಿದೆ. ಬ್ರಿಗೇಡ್ ಅಂದರೆ ಇದೊಂದು ಯುದ್ಧ ನೌಕೆಗಳಾಗಿರ್ಬೋದು, ಅಂದರೆ ಇದೊಂದು ಹಡಗು ರೀತಿಯ ಸ್ನೇಹಿತರೆ. ಸೊ ಹಡಗಿನ ಮೂಲಕ ನಾವು ಕಣ್ಗಾವಲು ವ್ಯವಸ್ಥೆ ಮಾಡ್ಬೋದು, ಯುದ್ಧ ನೌಕೆಗಳನ್ನು ಉಡಾವಣೆ ಮಾಡ್ಬೋದು, ವಿಮಾನಗಳ ಲ್ಯಾಂಡಿಂಗ್ ಆಗಿರ್ಬೋದು. ಅಂದರೆ ಅತ್ಯಂತ ಸುಧಾರಿತ ಇದೊಂದು ಹಡಗು ರೀತಿಯಾಗಿರ್ತಕ್ಕಂಥ ಒಂದು ವಾಹನ ಅಂತ ತಿಳ್ಕೊಬೋದು. ಸಮುದ್ರದ ಮಾರ್ಗದಲ್ಲಿ ಓಡಾಡ್ತಕ್ಕಂಥದ್ದು ಇದು INS ತುಸಿಲ್. ಬ್ರಿಗೇಡ್ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇದು 3 ಟೆಕ್ ಕ್ಲಾಸ್ ಬ್ರಿಗೇಡ್ಗಳಂತ ಇದು ಸರಣಿಯಲ್ಲಿ 7ನೇ ಸರಣಿಯಾಗಿದೆ. ನೋಡಿ, ಟೆಕ್ ಕ್ಲಾಸ್ ಬ್ರಿಗೇಡ್ಗಳ ನಂತರದ ಇದು ಸರಣಿಯಲ್ಲಿ 7ನೇ ಬ್ರಿಗೇಡ್ ಆಗಿದೆ. INS ತುಸಿಲ್ ಭಾರತ ಸರ್ಕಾರ, JSC ರೋಸೋಬ್ರೋನೆಕ್ಸ್ ಪೋರ್ಟ್ ರಷ್ಯಾದ ಕಂಪನಿ, ಇದರ ನಡುವೆ 2016ರಲ್ಲಿ ನಾವು ಹೇಳಿದಂತೆ ಒಪ್ಪಂದಕ್ಕೆ ಸಹಿ ಹಾಕಲಾಗಿತ್ತು. ಈಗ ನವೀಕರಣಗೊಳಿಸಿದಂಥ ನಂತರ ಯುದ್ಧ ನೌಕೆಗಳಲ್ಲಿ ಇದು ಮೊದಲನೆಯದು ಬಂದಿದೆ. ಯುದ್ಧ ನೌಕೆಗಳಲ್ಲಿ ನೋಡಿ, ಇದೊಂದು ಯುದ್ಧ ನೌಕೆ. ಇದು ನಿಮ್ಗೆ ಇಲ್ಲಿ ಗೊತ್ತಾಗಿರಬೇಕು, ಯುದ್ಧ ನೌಕೆಗಳಲ್ಲಿ ಮೊದಲನೇ. ಯುದ್ಧ ನೌಕೆ ಅಂದರೆ ನೌಕೆಗಳನ್ನು ಉಡಾವಣೆ ಮಾಡ್ತಕ್ಕಂಥ ಒಂದು ಏನು ಉಡಾವಣಾ ವಾಹನ ಅಂತ ಕರಿಬೋದು ಯುದ್ಧ ನೌಕೆ. ಓಕೆ, ಶಸ್ತ್ರಾಸ್ತ್ರ, ಒಂದು ಸುಧಾರಿತ ಶಸ್ತ್ರಾಸ್ತ್ರ ನೋಡೋದಾದರೆ INS ತುಸಿಲ್ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಗಳು, ಸ್ಟೆಲ್ತ್ ಸರ್ಫೇಸ್ ಟು ಏರ್ ಕ್ಷಿಪಣಿಗಳು, ನೋಡಿ ಸರ್ಫೇಸ್ ಟು ಏರ್ ಕ್ಷಿಪಣಿಗಳು, ಜಲಾಂತರ್ಗಾಮಿ ವಿರೋಧಿ ಟಾರ್ಪೋಡ್ಗಳು, ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಗಳನ್ನು ಹೊಂದಿದೆ. ಸೊ ಹಾಗಾದರೆ ಇವೆಲ್ಲವನ್ನೂ ಹೊಂದಿದೆ ಅಂದರೆ ಇವೆಲ್ಲವನ್ನುಗಳನ್ನು ಉಡಾವಣೆ ಮಾಡ್ತಕ್ಕಂಥ ಯುದ್ಧ ನೌಕೆ ಇದಾಗಿದೆ. ಓಕೆ, ಕಾರ್ಯಾಚರಣೆಯ ಬಹು ಮುಖತೆಯ ನಾವು ನೋಡೋದಾದರೆ, ಸೊ ಇದನ್ನು ನೋಡಿ, ನಾನು ಹೇಳಿದಂತೆ ಗಾಳಿ, ಮೇಲ್ಮೈ, ನೀರೊಳಗಿನ ಮತ್ತು ವಿದ್ಯುತ್ ಕಾಂತೀಯ ಆಯಾಮಗಳಾದ್ಯಂತ ನೀಲಿ ನೀರಿನ ಕಾರ್ಯಾಚರಣೆಗಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ. ಭಾರತದ ಸಾಗರ ಅಂದರೆ ಪ್ರದೇಶದ ಎಲ್ಲರಿಗೂ ಭದ್ರತೆ ಮತ್ತು ಬೆಳವಣಿಗೆಯೊಂದಿಗೆ
ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಸ್ಥಿರತೆಯನ್ನು ಇದು ಖಾತ್ರಿಪಡಿಸುತ್ತದೆ. ಇದ್ರ ಜೊತೆಗೆ ನಾವು ಆ, ಭಾರತ ಮತ್ತು ರಷ್ಯಾ ಇತರೆ ವ್ಯಾಯಾಮಗಳನ್ನು ಕೂಡ ನಡೆಸುತ್ತದೆ. ಸೊ ಇಂದ್ರ ಎಂಬತಕ್ಕಂಥ ಸೇವೆಗಳ ಮಿಲಿಟರಿ ವ್ಯಾಯಾಮವನ್ನು ನಡೆಸುತ್ತದೆ. ಏವಿಯಾ ಇಂದ್ರ ಎಂಬತಕ್ಕಂಥದ್ದು ಇದು ವಾಯು ಸೇನೆಯಿಂದ ನಡೆಸಲ್ಪಡುತ್ತದೆ. ಸೇನೆಯಿಂದ ಎಕ್ಸ್ ಓಸ್ಟಾಕ್ ಎಂಬತಕ್ಕಂಥ ಒಂದು ವ್ಯಾಯಾಮಗಳು ಇವು ಇಂದ್ರ, ಏವಿಯಾ ಇಂದ್ರ, ಎಕ್ಸ್ ಓಸ್ಟಾಕ್ ಎಂಬುದು ರಷ್ಯಾ ಮತ್ತು ಭಾರತ ದೇಶಗಳು ನಡೆಸ್ತಕ್ಕಂಥ ಒಂದು ಮಿಲಿಟರಿ ವ್ಯಾಯಾಮಗಳು, ವಾಯು ಮತ್ತು ಸೇನಾ ವ್ಯಾಯಾಮವಾಗಿದೆ. ಓಕೆ, ನೆಕ್ಸ್ಟ್ ನಾವು 3ನೇ ಕ್ವಶನ್ ನೋಡೋಣ. ಗಮನಿಸಿ, ಇಂಪಾರ್ಟೆಂಟ್ ಆಗುತ್ತೆ ಈ ಕ್ವಶನ್ನು. 18 ವರ್ಷದ ಡಿ ಗುಕೇಶ್ ಅವರು ಅತ್ಯಂತ ಕಿರಿಯ ಫಿಡೆ ವಿಶ್ವ ಚೆಸ್ ಚಾಂಪಿಯನ್ ಆಗುವ ಮೂಲಕ ಕೆಳಗಿನ ಯಾರ ದಾಖಲೆಯನ್ನು ಮುರಿದರು? ನೋಡಿ, ಅತ್ಯಂತ ಕಿರಿಯ ಯಾರ ದಾಖಲೆಯನ್ನು ಮುರಿದರು ಹಾಗಾದರೆ? ಆಪ್ಷನ್ ನಂಬರ್ 2 ಗಮನಿಸಿ. ನೋಡಿ, ಗ್ಯಾರಿ ಕಾಸ್ಪರೋವ್ ಅಂತ ಕರಿತೀವಿ. ನೋಡಿ, ಇವರು ತಮ್ಮ 22ನೇ ವಯಸ್ಸಿನಲ್ಲಿ ಫಿಡೆ ವಿಶ್ವ ಚೆಸ್ ಚಾಂಪಿಯನ್ ಆಗಿದ್ದರು. ಸೊ ಈ ಮೂಲಕ ಅವರು ವಿಶ್ವದ ಅತ್ಯಂತ ಕಿರಿಯ ವ್ಯಕ್ತಿ ಎಂಬ ದಾಖಲೆಯನ್ನು ಹೊಂದಿದ್ದರು ಗ್ಯಾರಿ ಕಾಸ್ಪರೋವ್. ಈಗ ಇವರ ದಾಖಲೆಯನ್ನು ಮುರಿದಂತಹ ಭಾರತದ ಡಿ ಗುಕೇಶ್ ಅವರು ಸೊ ಅತ್ಯಂತ ಕಿರಿಯ ಫಿಡೆ ವಿಶ್ವ ಚೆಸ್ ಚಾಂಪಿಯನ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ. ಸೊ ಈ ಡೀಟೇಲ್ಸ್ ಸಂಪೂರ್ಣವಾಗಿ ನಾವು ನೋಡೋಣ. ಸೊ ಇಲ್ಲಿ ಪ್ರಜಾವಾಣಿ ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು, ಡೀಟೇಲ್ಸನ್ನು ನೋಡಿ. ಸೊ ಇಲ್ಲಿ ಡಿ ಗುಕೇಶ್ರವರ ಪೂರ್ಣ ರೂಪ ಹೆಸರನ್ನು ಕೂಡ ಕೇಳ್ಬೋದು. ನೋಡಿ, ಡಿ ಅಂದರೆ ದೊಮ್ಮರಾಜು, ಇದು ನೆನಪಿರಬೇಕು, ದೊಮ್ಮರಾಜು. 18 ವರ್ಷದ ಗುಕೇಶ್ ದೊಮ್ಮರಾಜು ಅಥವಾ ಡಿ ಗುಕೇಶ್ ಅಥವಾ ಚೆನ್ನೈನ ಡಿ ಗುಕೇಶ್ ಇವರು ತಮಿಳುನಾಡು ಮೂಲದವರು, ಇದು ನೆನಪಿಡಬೇಕು. ಯಾವ ರಾಜ್ಯದವರು ಅಂತ ಕೂಡ ಕೇಳತಕ್ಕಂಥ ಚಾನ್ಸಸ್ ಇರುತ್ತೆ. ತಮಿಳುನಾಡು ಮೂಲದವರು. ಓಕೆ, ಡಿ ಗುಕೇಶ್ ಅವರು ಚೈನೀಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿರತಕ್ಕಂಥ ಅಂದರೆ GM ಡಿಂಗ್ ಲಿರೇನ್ ಅವರನ್ನು ಸೋಲಿಸಿ ಅತ್ಯಂತ ಕಿರಿಯ ಫಿಡೆ ವಿಶ್ವ ಚೆಸ್ ಚಾಂಪಿಯನ್ ಆದರು. ನೋಡಿ, ಇವರ ಎದುರಾಳಿ ಯಾರಾಗಿದ್ದರು ಅಂತ ಕೇಳಬಹುದು. ಡಿಂಗ್ ಲಿರೇನ್, ಇದು ನೆನ್ಪಿಡಬೇಕು. ಡಿಂಗ್ ಲಿರೇನ್ ಇವರ ಎದುರಾಳಿ. ಸೊ ಇವರು ಯಾವ ದೇಶದವರು? ಡಿಂಗ್ ಲಿರೇನ್ ಅಂತ ಕೇಳಿದರೆ ಚೈನೀಸ್ ಗ್ರ್ಯಾಂಡ್ ಮಾಸ್ಟರ್. ಆಲ್ರೆಡಿ ನೀವು ಇಲ್ಲಿ ಗಮನಿಸಬಹುದು, ಇವರು ಗ್ರ್ಯಾಂಡ್ ಮಾಸ್ಟರ್ ಅಂದರೆ ಆಲ್ರೆಡಿ ಫಿಡೆ ಚೆಸ್ ಚಾಂಪಿಯನ್ ಕೂಡ. ಯಾಕಂದರೆ 2023ರಲ್ಲಿ ಅವರು ಫಿಡೆ ವಿಶ್ವ ಚೆಸ್ ಚಾಂಪಿಯನ್ ಆಗಿದ್ದರು ಡಿಂಗ್ ಲಿರೇನ್. ಸೊ ಈಗ ಡಿಂಗ್ ಲಿರೇನ್ ಅವರನ್ನು ಸೋಲಿಸಿ ಭಾರತದ ದೊಮ್ಮರಾಜು ಗುಕೇಶ್ ಏನಿದ್ದಾರೆ ಫಿಡೆ ವಿಶ್ವ ಚಾಂಪಿಯನ್ ಆಗಿದ್ದಾರೆ. ಸೊ ಅದರ ಎದುರಾಳಿ ಯಾರು ಅಂತ ಕೇಳಿದರೆ ಡಿಂಗ್ ಲಿರೇನ್. ಸೊ ಅದರ ಫುಲ್ ಫಾರ್ಮ್ ಡಿ ಅಂತ ಕೇಳಿದರೆ ದೊಮ್ಮರಾಜು. ಸೊ ಇಲ್ಲಿ ಮುಖ್ಯವಾಗಿ ಡಿ ಗುಕೇಶ್ ರಷ್ಯಾದ ಲೆಜೆಂಡರಿ ಚೆಸ್ ಆಟಗಾರ ಆಗಿರತಕ್ಕಂಥ ಗ್ಯಾರಿ ಕಾಸ್ಪರೋವ್ ಅವರ ದಾಖಲೆಯನ್ನು ಮುರಿದರು. ನೋಡಿ, ನಾನು ಹೇಳಿದಂತೆ ಗ್ಯಾರಿ ಕಾಸ್ಪರೋವ್ ಯಾವ ದೇಶದವರು? ರಷ್ಯಾ ದೇಶದವರು, ಇದು ನೆನಪಿಡಬೇಕು. ಅವರು ತಮ್ಮ 22ನೇ ವಯಸ್ಸಿನಲ್ಲೇ ಅಂದರೆ 1985ರಲ್ಲಿ ರಷ್ಯಾದ ಅನಾಟೋಲಿ ಕಾರ್ಪೋವ್ ಅವರನ್ನು ಸೋಲಿಸಿ ವಿಶ್ವ ಚಾಂಪಿಯನ್ ಆದರು. ಫಿಡೆ ವಿಶ್ವ ಚೆಸ್ ಚಾಂಪಿಯನ್ಶಿಪ್ಪನ್ನು ಶಾಸ್ತ್ರೀಯ ಚೆಸ್ ಮಾದರಿ ಅಂದರೆ ಕ್ಲಾಸಿಕಲ್, ಇದನ್ನ ಶಾಸ್ತ್ರೀಯ ಅಂತ ಮಾಡ್ಕೋಬೇಡಿ, ಕ್ಲಾಸಿಕಲ್ ಅಂತ ಮಾಡ್ಕೊಳ್ಳಿ, ಅಥವಾ ಕನ್ನಡದಲ್ಲಿ ಇದನ್ನ ಶಾಸ್ತ್ರೀಯ ಅಂತಲೂ ಕೂಡ ಕರೀತಾರೆ. ಓಕೆ, ಕ್ಲಾಸಿಕಲ್ ಚೆಸ್ ಮಾದರಿ, ಓಕೆ ಕ್ಲಾಸಿಕಲ್ ಚೆಸ್ ಮೆಥಡಲ್ಲಿ ಆಡಲಾಗುತ್ತದೆ, ಇದು ನೆನ್ಪಿಟ್ಕೋಬೇಕು. ಫಿಡೆ ವಿಶ್ವ ಚೆಸ್ ಚಾಂಪಿಯನ್ಶಿಪ್ಪನ್ನು ಯಾವ ಮೆಥಡ್ನಲ್ಲಿ ಆಡಿಸಲಾಗುತ್ತದೆ ಅಂತ ಕೇಳಿದ್ರೆ ಕ್ಲಾಸಿಕಲ್ ಚೆಸ್ ಮೆಥಡ್ನಲ್ಲಿ ಆಡಿಸಲಾಗುತ್ತದೆ. ಸೊ ಇಲ್ಲಿ ದೊಮ್ಮರಾಜು ಗುಕೇಶ್ ಏನಿದ್ದಾರೆ 7.5 ಅಂಕಗಳನ್ನು ಗೆದ್ದ ಮೊದಲ ಸ್ಪರ್ಧಿ. ನೋಡಿ, ಈ ಪಾಯಿಂಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ 7.5 ಅಂಕಗಳೊಂದಿಗೆ ಗೆದ್ದಿದ್ದಾರೆ. ಈ ಅಂಕಗಳೊಂದಿಗೆ ಗೆದ್ದಂತಹ ಮೊದಲ ಸ್ಪರ್ಧಿ ವಿಶ್ವ ಚಾಂಪಿಯನ್ ಕಿರೀಟವನ್ನು ಅಲಂಕರಿಸಿದ್ದಾರೆ. ಇನ್ನು ಡಿಂಗ್ ಲಿರೇನ್ ಅವರ 6.5 ಅಂಕಗಳಿಗೆ ಹೋಲಿಸಿದರೆ ಗುಕೇಶ್ ಅವರ ಒಂದು ರ್ಯಾಂಕ್ ಎಷ್ಟಿದೆ? 7.5 ಅಂಕಗಳಿಗೆ. ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ, 7.5 ಅಂಕಗಳನ್ನು ಪಡೆದುಕೊಂಡಿದ್ದಾರೆ ಎಂಬುದು. ಓಕೆ, ಇನ್ನು ವಿಶ್ವ ಚೆಸ್ ಚಾಂಪಿಯನ್ ಆದ 2ನೇ ಭಾರತೀಯ ಮತ್ತು 18ನೇ ವ್ಯಕ್ತಿ. ಯಾಕೆ ಇಷ್ಟೊಂದು ಮಾಹಿತಿ ಹೇಳ್ತಾ ಇದ್ದಾನೆ ಅಂದರೆ, ನೀವು PDO ಎಕ್ಸಾಮಲ್ಲಿ ನೋಡಿರ್ಬೋದು, ಫಿಡೆ ಚೆಸ್ ಚಾಂಪಿಯನ್ಶಿಪ್ ಬಗ್ಗೆ ಕ್ವಶನ್ ಕೇಳಿದ್ದಾರೆ ಸ್ನೇಹಿತರೆ, ಕರೆಂಟ್ ಅಫೇರ್ಸ್ ರಿಲೇಟೆಡ್.
PDO ಎಕ್ಸಾಮಲ್ಲಿ ನಾನ್ HK ಬರೋದ್ವಲ್ಲ. ಸೊ ಅದರಲ್ಲಿ PDA ಒಂದು ಚೆಸ್ ಚಾಂಪಿಯನ್ಶಿಪ್ಸ್ ಬಗ್ಗೆ ಮಾಹಿತಿಯನ್ನು ಹೇಳಿಕೆ ರೂಪದಲ್ಲಿ ಕೇಳಿದರೆ, ಆ ಕಾರಣಕ್ಕಾಗಿ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇದರಿಂದ ನೆನಪಿರಲಿ, ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಬೇರೆ ಇವರು ಗೆದ್ದಿರ್ತಕ್ಕಂಥ ಚಾನ್ಸಸ್ ಇರೋದ್ರಿಂದ ಇಂಪಾರ್ಟೆಂಟ್ ಆಗುತ್ತೆ. ವಿಶ್ವ ಚೆಸ್ ಚಾಂಪಿಯನ್ ಆದ 2ನೇ ಭಾರತೀಯ ಮತ್ತು 18ನೇ ವ್ಯಕ್ತಿ. ನೋಡಿ ಗಮನಿಸಿ, ವಿಶ್ವ ಚೆಸ್ ಚಾಂಪಿಯನ್ ಆದಂಥ 2ನೇ ಭಾರತೀಯ. ಹಾಗಾದರೆ ಮೊದಲ ಭಾರತೀಯ ಯಾರು ಅಂತ ಗೊತ್ತಿರಬೇಕು. 2ನೇ ಭಾರತೀಯ ಡಿ ಗುಕೇಶ್ ಅಂತ ಗೊತ್ತಿರಬೇಕು. ಪ್ರಪಂಚದಾದ್ಯಂತ ಬಂದರೆ ಗುಕೇಶ್ ರವರು 18ನೇ ವ್ಯಕ್ತಿ. ನೋಡಿ, ದೊಮ್ಮರಾಜು ಗುಕೇಶ್ ಫಿಡೆ ವಿಶ್ವ ಚೆಸ್ ಚಾಂಪಿಯನ್ ಪಟ್ಟ ಅಲಂಕರಿಸಿದ 18ನೇ ಚೆಸ್ ಆಟಗಾರ. ವಿಶ್ವನಾಥನ್ ಆನಂದ್ ನಂತರ ವಿಶ್ವ ಚೆಸ್ ಚಾಂಪಿಯನ್ ಆದ 2ನೇ ಭಾರತೀಯ. ವಿಶ್ವನಾಥನ್ ಆನಂದ್ ಏನಿದ್ದಾರೆ 2007ರಲ್ಲಿ 15ನೇ ಚೆಸ್ ಆಟಗಾರರಾಗಿದ್ದರು. ಭಾರತದಲ್ಲಿ ಮೊಟ್ಟ ಮೊದಲ ಆಟಗಾರರಾಗಿದ್ದರು. ನಂತರ 2008, 2010, 2012ರಲ್ಲಿ ಇವರು ಪ್ರಶಸ್ತಿಯನ್ನು ಗೆದ್ದುಕೊಳ್ತಾ ಬಂದಿದ್ದಾರೆ. 2024ರ ಫಿಡೆ ವಿಶ್ವ ಚೆಸ್ ಚಾಂಪಿಯನ್ಶಿಪ್ನ ಸ್ಥಳ ಮತ್ತು ಹೋಸ್ಟ್ ಎಲ್ಲಿ ನಡೀತು? ಹಾಗಾದರೆ ನೋಡಿ, ಫಿಡೆ ಚೆಸ್ ಚಾಂಪಿಯನ್ ಎಲ್ಲಿ ನಡೀತು 2024ರಲ್ಲಿ ಅಂತ ಕೇಳಿದರೆ, ನೋಡಿ, ವಿಶ್ವ ಚೆಸ್ ಆಡಳಿತ ಮಂಡಳಿ ಇಂಟರ್ನ್ಯಾಷನಲ್ ಚೆಸ್ ಫೆಡರೇಷನ್ ಆಯೋಜಿಸಿದೆ. ಇದನ್ನು ಫ್ರೆಂಚ್ ಸಂಕ್ಷೇಪಣ ಫಿಡೆನಿಂದ ಕರೆಯಲಾಗುತ್ತದೆ ಮತ್ತು ಇದನ್ನು ಸಿಂಗಾಪುರ ಚೆಸ್ ಫೆಡರೇಷನ್ ಆಯೋಜಿಸಿದೆ. ನೋಡಿ, ಹಾಗಾದರೆ ಎಲ್ಲಿ ನಡೆದಿದೆ? ಸಿಂಗಾಪುರದಲ್ಲಿ ನಡೆದಿದೆ. ಇಷ್ಟು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಯಾರು ನಡೆಸಿದ್ದಾರೆ? ಇಂಟರ್ನ್ಯಾಷನಲ್ ಚೆಸ್ ಫೆಡರೇಷನ್ ನಡೆಸಿದೆ. ಓಕೆ, ಸಂಕ್ಷೇಪಣ ಫಿಡೆನಿಂದ ಕರೀತಾರೆ ಇದನ್ನು. ಸಿಂಗಾಪುರದ ಐಷಾರಾಮಿ ರೆಸಾರ್ಟ್ ವರ್ಲ್ಡ್ ಸೆಂಟೋಸಾರಾದಲ್ಲಿ ನಡೆಸಿದೆ. ಯಾವಾಗ ನೋಡಿ, ಚಾಂಪಿಯನ್ಶಿಪ್ 23 ನವೆಂಬರ್ನಿಂದ ಡಿಸೆಂಬರ್ 15ರವರೆಗೆ ನಡೆದಿದೆ. ಆದರೆ ಚಾಂಪಿಯನ್ಶಿಪ್ 12 ಡಿಸೆಂಬರ್ 2024ರಂದು ಕೊನೆಗೊಂಡಿತು. ಪ್ರಶಸ್ತಿ ಗೆಲ್ಲಲು 7.5 ಪಾಯಿಂಟ್ಗಳನ್ನು ಗೆದ್ದ ಮೊದಲ ಆಟಗಾರ ಡಿ ಗುಕೇಶ್. ಡಿ ಗುಕೇಶ್ ಅವರಿಗೆ ಬಹುಮಾನ ಎಷ್ಟು ಸಿಕ್ಕಿದೆ ಇದರಿಂದ? ನೋಡಿ, ಅವರಿಗೆ ಇದರಿಂದ ಬಹುಮಾನ ದೊರೆತಿರತಕ್ಕಂಥದ್ದು $2.5 ಮಿಲಿಯನ್ ಆಗಿತ್ತು. ನೋಡಿ, $2.5 ಮಿಲಿಯನ್ ಸ್ನೇಹಿತರೆ, $5 ಮಿಲಿಯನ್, $2.5 ಮಿಲಿಯನ್ ಆಗಿದೆ. ಓಕೆ, ಇನ್ನು ವಿಶ್ವ ಚೆಸ್ ಚಾಂಪಿಯನ್ಸ್ ಬಗ್ಗೆ ನಾವು ನೋಡೋದಾದರೆ, 22 ಆಟಗಾರರು ಅಧಿಕೃತ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಹೊಂದಿದ್ದಾರೆ. ಅವರಲ್ಲಿ 18 ಮಂದಿ ಕ್ಲಾಸಿಕಲ್ ಅಂದರೆ ಕ್ಲಾಸಿಕಲ್ ಚೆಸ್ ಮೆಥಡ್ ಹೊಂದಿದ್ದಾರೆ. ಓಕೆ, ಇನ್ನು 1886ಅಲ್ಲಿ ವಿಲ್ಹೆಲ್ಮ್ ಸ್ಟೀನಿಡ್ಸ್ ಏನಿದ್ದಾರೆ, ಇವರು ಮೊಟ್ಟ ಮೊದಲ ಅಧಿಕೃತ ವಿಶ್ವ ಚೆಸ್ ಚಾಂಪಿಯನ್ ಆದರು. ವಿಶ್ವ ಚೆಸ್ ಚಾಂಪಿಯನ್ ಆದ 18ನೇ ಆಟಗಾರ ಡಿ ಗುಕೇಶ್. ಓಕೆ, ನೆಕ್ಸ್ಟ್ ನಾವು 4ನೇ ಕ್ವಶನ್ ನೋಡೋಣ. 2024ನೇ ಸಾಲಿನ ಪ್ರತಿಷ್ಠಿತ 16ನೇ ಆವೃತ್ತಿಯ ಗೃಹ. ನೋಡಿ, ಗೃಹ ಅಂದರೆ ಸಮಗ್ರ ಆವಾಸ ಸ್ಥಾನದ ಮೌಲ್ಯಮಾಪನಕ್ಕಾಗಿ ಹಸಿರು ರೇಟಿಂಗ್. ನೋಡಿ, ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಈ ಪಾಯಿಂಟ್ ನೆನ್ಪಿಟ್ಕೊಂಡ್ರೆ ಗೃಹ ಯಾವುದೇ ಕ್ವಶನ್ ಕೇಳಿದ್ರೂ ಆಪ್ಷನಲ್ಲಿ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಗೃಹ ಅಂದರೆ ಹಸಿರು ಅಂದರೆ, ಸೊ ಅದನ್ನು ಗ್ರೀನ್ ರೇಟಿಂಗ್ ನೀಡುತ್ತದೆ, ಅಂದರೆ ಪರಿಸರಕ್ಕೆ ಸಂಬಂಧಪಟ್ಟಿದೆ ಅಂತ ನಿಮಗೆ ಫೈಂಡ್ ಔಟ್ ಮಾಡಿಬಿಡ್ಬೋದು ಗೃಹ ಎಂಬುದು. ಇಷ್ಟು ಮಾತ್ರ ಗೊತ್ತಿದ್ದರೆ ನೋಡಿ, ಗೃಹ ವಿಶ್ರುತ ರೂಪ ಕೇಳಬಹುದು, ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಗ್ರೀನ್ ರೇಟಿಂಗ್ ಫಾರ್ ನೋಡಿ ಇಂಟಿಗ್ರೇಟೆಡ್ ಹ್ಯಾಬಿಟೇಟ್ ಅಸೆಸ್ಮೆಂಟ್ ಅಂತ ಕರಿತೀವಿ. ಓಕೆ, ಸೊ ಇಷ್ಟು ಮಾಹಿತಿ ನೆನಪಿರಲಿ. 16ನೇ ಆವೃತ್ತಿಯ ಗೃಹ ಶೃಂಗಸಭೆಯನ್ನು ಕೆಳಗಿನ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ನಡೆಸಲಾಯಿತು? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 3 ನವದೆಹಲಿ. ಹೆಚ್ಚಿನ ಮಾಹಿತಿಯನ್ನು ನೀವು ಗಮನಿಸಿ. ಗೃಹ ಶೃಂಗಸಭೆ ಅಂತ ಕರೀತಾರೆ. ನೋಡಿ, ಗೃಹ ಶೃಂಗಸಭೆ. ಹಾಗಾದರೆ ಸುಸ್ಥಿರ ಪರಿಸರ ನಿರ್ಮಾಣ ವಿಷಯದ ಮೇಲೆ ಚರ್ಚೆ ಮಾಡಲಾಗುತ್ತದೆ ಇಲ್ಲಿ. ಸೊ ಕನ್ನಡದ ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಹಾಗಾದರೆ ಈ ಶೃಂಗಸಭೆಯ ಡೀಟೇಲ್ಸನ್ನು ನಾನು ವಿಸ್ತೃತ ರೂಪವನ್ನು ತಿಳಿಸಿದ್ದೀನಿ, ಗಮನಿಸಿ. ಭಾರತದಲ್ಲಿ ಹಸಿರು ಕಟ್ಟಡಗಳನ್ನು ಉತ್ತೇಜಿಸಲು ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ಮತ್ತು ಟೆರಿ ಇಂದ 2007ರಲ್ಲಿ ಗೃಹವನ್ನು ಸ್ಥಾಪಿಸಲಾಯಿತು. ನೋಡಿ, ಯಾರಿಂದ ಸ್ಥಾಪಿಸಲ್ಪಟ್ಟಿತು ಅಂತ ಗಮನಿಸಬೇಕು. 2007ರಲ್ಲಿ. ಸೊ ಇದನ್ನ MNRE
ನೋಡಿ, ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ಟೆರಿಯಿಂದ 2007ರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿದೆ. ಇದರ ಅಂದರೆ ಗೃಹದ 16ನೇ ಶೃಂಗಸಭೆ ನವದೆಹಲಿಯಲ್ಲಿ ನಡೆದಿದೆ. ಇದರ ಥೀಮ್ ನೋಡಿ, ಈ ವರ್ಷದ ಈ ಶೃಂಗಸಭೆಯ ಥೀಮ್ ಸುಸ್ಥಿರ ನಗರ ಅಭಿವೃದ್ಧಿ ಮತ್ತು ಹವಾಮಾನ ಸ್ಥಿತಿಸ್ಥಾಪಕತ್ವವನ್ನು ಎತ್ತಿ ಹೇಳುವ ಬಿಲ್ಟ್ ಪರಿಸರದಲ್ಲಿ ಹವಾಮಾನ ಪ್ರಕ್ರಿಯೆಯನ್ನು ವೇಗಗೊಳಿಸುವುದು. ಅಕ್ಸಿಲರೇಟಿಂಗ್ ಕ್ಲೈಮೇಟ್ ಆ್ಯಕ್ಷನ್ ಇನ್ ದ ಬ್ಯೂಲ್ಟ್ ಎನ್ವಿರಾನ್ಮೆಂಟ್ ಎಂಬುದು ಈ ವರ್ಷದ 16ನೇ ಗೃಹ ಶೃಂಗಸಭೆಯ ಥೀಮ್ ಆಗಿದೆ. ಅಕ್ಸಿಲರೇಟಿಂಗ್ ಕ್ಲೈಮೇಟ್ ಆ್ಯಕ್ಷನ್ ಇನ್ ದ ಬ್ಯೂಲ್ಟ್ ಎನ್ವಿರಾನ್ಮೆಂಟ್ ಎಂಬುದು ಯಾರಿಂದ ಆಯೋಜಿಸಲ್ಪಟ್ಟಿದೆ? ಅದು ಹೇಳಿದಂತೆ MNRE, ಟೆರಿ ಮತ್ತು ಜಾಗತಿಕ ಪಾಲುದಾರರ ಸಹಯೋಗದೊಂದಿಗೆ ಗೃಹ ಕೌನ್ಸಿಲ್ ಆಯೋಜಿಸಲ್ಪಟ್ಟಿದೆ. ಇದರ ವೈಶಿಷ್ಟ್ಯವೇನು ಹಾಗಾದರೆ? ಸುಧಾರಿತ ಸಂಪನ್ಮೂಲ ದಕ್ಷತೆ ಮತ್ತು ಹಸಿರು ಕಟ್ಟಡ ಮಾನದಂಡಗಳಿಗಾಗಿ ಗೃಹ ನೋಡಿ 5.6.0 ಅನ್ನು ಪ್ರಾರಂಭಿಸಿದೆ. 4 ಸ್ಟಾರ್ ಮತ್ತು 5 ಸ್ಟಾರ್ ಯೋಜನೆಗಳಿಗೆ ಗೃಹ ಪ್ರಶಸ್ತಿಗಳ ಮೂಲಕ ಗುರುತಿಸುವಿಕೆ. ಗೃಹ ಬಗ್ಗೆ ನೋಡಿ, ಇದನ್ನು 2007ರಲ್ಲಿ ಪ್ರಾರಂಭಿಸಿದ್ದೆ. ಯಾವ ಸಚಿವಾಲಯ ಅಂತ ನಿಮಗೆ ಗೊತ್ತಾಗಿದೆ. ಇದರ ಗುರಿ ಕೂಡ ನಿಮಗೆ ಗೊತ್ತಾಗಿದೆ. ಕಟ್ಟಡ ಜೀವನ ಚಕ್ರದಾದ್ಯಂತ ಪರಿಸರ ಕಾರ್ಯಕ್ಷಮತೆಯನ್ನು ಮೌಲ್ಯಮಾಪನ ಮಾಡುವ ಮೂಲಕ ಸುಸ್ಥಿರ ಮತ್ತು ಹಸಿರು ಕಟ್ಟಡದ ಅಭ್ಯಾಸಗಳನ್ನು ಉತ್ತೇಜಿಸುವುದು. ನೆಕ್ಸ್ಟ್ 5ನೇ ಕ್ವಶನ್ ನೋಡಿ, ಪ್ರತಿ ವರ್ಷ ಡಿಸೆಂಬರ್ 14ರಂದು ರಾಷ್ಟ್ರೀಯ ಇಂಧನ ಸಂರಕ್ಷಣಾ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಹಾಗಾದರೆ 2024ರ ರಾಷ್ಟ್ರೀಯ ಇಂಧನ ಸಂರಕ್ಷಣಾ ದಿನದ ಥೀಮ್ ಏನು? ನೋಡಿ, 2024ರ ಥೀಮ್ ಏನು ಅಂತ ಕೇಳ್ತಾರೆ. ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 1, ಲೈಟಿಂಗ್ ದ ವೇ ಟು ಎ ಸಸ್ಟೈನಬಲ್ ಫ್ಯೂಚರ್ ಎಂಬುದು ನ್ಯಾಷನಲ್ ಎನರ್ಜಿ ಕನ್ಸರ್ವೇಷನ್ ಡೇ 2024 ಥೀಮ್ ಆಗಿದೆ. ನೋಡಿ, ವಿಶ್ವ ಇಂಧನ ದಿನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಲೈಟಿಂಗ್ ದ ವೇ ಟು ಎ ಸಸ್ಟೈನಬಲ್ ಫ್ಯೂಚರ್ ಎಂಬುದು ಈ ವರ್ಷದ ಥೀಮ್ ಆಗಿದೆ. ವಿಶ್ವ ಇಂಧನ ಸಂರಕ್ಷಣಾ ದಿನದ ಥೀಮು. ಓಕೆ, ನ್ಯಾಷನಲ್ ಎನರ್ಜಿ ಕನ್ಸರ್ವೇಷನ್ ಡೇ 2024 ಡಿಸೆಂಬರ್ 14ರಂದು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ವರ್ಷದ ಥೀಮ್ ಅಂತ ನೀವು ಗಮನಿಸಬಹುದು, ಸುಸ್ಥಿರ ಭವಿಷ್ಯಕ್ಕೆ ದಾರಿದೀಪ. ನೋಡಿ, ಕನ್ನಡದಲ್ಲಿ ಗಮನಿಸಿ, ಸುಸ್ಥಿರ ಭವಿಷ್ಯಕ್ಕೆ ದಾರಿದೀಪ ಎಂಬುದು ಅಂದರೆ ಲೈಟಿಂಗ್ ದ ವೇ ಟು ಎ ಸಸ್ಟೈನಬಲ್ ಫ್ಯೂಚರ್ ಎಂಬುದು ಈ ವರ್ಷದ ರಾಷ್ಟ್ರೀಯ ಇಂಧನ ಸಂರಕ್ಷಣಾ ದಿನದ ಥೀಮ್ ಆಗಿದೆ. ಇನ್ನು ಬಿ ಅಂದರೆ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಭಾರತದಲ್ಲಿ ಇಂಧನ ಸಂರಕ್ಷಣೆಯನ್ನು ಉತ್ತೇಜಿಸುವಲ್ಲಿ ಪ್ರಮುಖ ಸಂಸ್ಥೆಯಾಗಿದೆ. ಇಂಧನ ಸಂರಕ್ಷಣೆಗಾಗಿ ಸರ್ಕಾರದ ಉಪಕ್ರಮಗಳು ಕುರಿತು ನಾವು ನೋಡೋದಾದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಈ ಪಾಯಿಂಟ್ ನಿಮಗೆ. ಇಂಧನ ಸಂರಕ್ಷಣೆಗಳಿಗಾಗಿ ಸರ್ಕಾರದ ಉಪಕ್ರಮಗಳು ಏನೇನಿದ್ದಾವೆ ಹಾಗಾದರೆ ಅಂತ. ಒಂದನೇದಾಗಿ ಉಪಕ್ರಮ ನೋಡಿ, ಉಜಾಲಾ ಅಂತ ಕೇಳಿರ್ಬೋದು. ಸುಮಾರು ಸರಿ ಎಕ್ಸಾಮ್ಗಳಲ್ಲೇ ಕೇಳಿದ್ದಾರೆ ಉಜಾಲಾ ಪ್ರೋಗ್ರಾಮು. ಉಜಾಲಾ ವಿಸ್ತೃತ ರೂಪ ಎಲ್ಲರಿಗೂ ಕೈಗೆಟುಕುವ LED-ಗಳಿಂದ ಉನ್ನತ ಜ್ಯೋತಿ ಅಂತ ಕರಿತೀವಿ. ಅಂದರೆ ಶಕ್ತಿ ಸಮರ್ಥ LED-ಗಳು ಮತ್ತು ಫ್ಯಾನ್ಗಳನ್ನು ಉತ್ತೇಜಿಸುತ್ತದೆ. ಶಕ್ತಿ ಸಮರ್ಥ ನೋಡಿ LED-ಗಳು ಮತ್ತು ಫ್ಯಾನ್ಗಳು LED-ಗಳು ಮತ್ತು ಫ್ಯಾನ್ಗಳನ್ನು ಉತ್ತೇಜಿಸುತ್ತದೆ ಉಜಾಲಾ ಯೋಜನೆ. ಇಂಧನ ಸಂರಕ್ಷಣೆಗಾಗಿ ಈ ಯೋಜನೆ. ಇನ್ನೊಂದು ಪ್ರಮುಖ ಯೋಜನೆ ಗೋ ಎಲೆಕ್ಟ್ರಿಕ್ ಅಭಿಯಾನ. ಗೋ ಎಲೆಕ್ಟ್ರಿಕ್ ಅಭಿಯಾನವು ಎಲೆಕ್ಟ್ರಿಕ್ ವೆಹಿಕಲ್ಗಳು ಅಂದರೆ ಎಲೆಕ್ಟ್ರಾನಿಕ್ ವೆಹಿಕಲ್ಗಳು ಮತ್ತು ಎಲೆಕ್ಟ್ರಿಕ್ ಅಡಿಗೆಗಳನ್ನು ಉತ್ತೇಜಿಸಲು ಅಂದರೆ ಅಡಿಗೆ ಸಾಮಾನುಗಳನ್ನು ಉತ್ತೇಜಿಸಲು ಅವುಗಳ ಪ್ರಯೋಜನಗಳು ಮತ್ತು ಸರ್ಕಾರದ ಉಪಕ್ರಮಗಳ ಬಗ್ಗೆ ಜಾಗೃತಿ ಮೂಡಿಸಲು 2021ರಲ್ಲಿ ಗೋ ಎಲೆಕ್ಟ್ರಿಕ್ ಅಭಿಯಾನ ಲಾಂಚ್ ಆಗಿದೆ. ಮೋಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ಪ್ರಮುಖ ಯೋಜನೆ ಬೀದಿ ದೀಪ ರಾಷ್ಟ್ರೀಯ ಕಾರ್ಯಕ್ರಮ SLNP. ನೋಡಿ, ಇದರ ಬಗ್ಗೆ ಕ್ವಶನನ್ನು ಸುಮಾರು ಸರಿ ಕೇಳಿದ್ದಾರೆ. ಸಾಂಪ್ರದಾಯಿಕ ಬೀದಿ ದೀಪಗಳನ್ನು LED-ಗಳೊಂದಿಗೆ ಬದಲಾಯಿಸುವುದು. ಅಂದರೆ ಆ ಹಿಂದೆ ಸಾಂಪ್ರದಾಯಿಕ ದೀಪಗಳಿದ್ವು. LED ದೀಪಗಳೆಲ್ಲ ಸಾಂಪ್ರದಾಯಿಕ ಬೀದಿ ದೀಪಗಳಿದ್ವು. ಅವುಗಳಿಂದ ಪರಿಸರಕ್ಕೆ ಹಾನಿಯಾಗ್ತಾಯಿತ್ತು ಮತ್ತು ಹೆಚ್ಚಿನ ಇಂಧನವೂ ಕೂಡ ವ್ಯರ್ಥವಾಗ್ತಾ ಇತ್ತು. ಇದರಿಂದ LED ಬಳಸಬೇಕು ಅಂತಕ್ಕಂಥ ರೂಲ್ಸನ್ನು ಜಾರಿಗೆ ತಂದರು. LED ಬಳಸುವುದರಿಂದ ಇಲ್ಲಿ ಇಂಧನವನ್ನು ನಾವು ಉಳಿಸಬಹುದು, ಶಕ್ತಿ ಸಾಮರ್ಥ್ಯವನ್ನು ಹೆಚ್ಚಿಸಬಹುದಾಗಿದೆ.
ಸೊ ಬೀದಿ ದೀಪ ರಾಷ್ಟ್ರೀಯ ಕಾರ್ಯಕ್ರಮ ಮೂಲಕ. ಇನ್ನೊಂದು ಅತ್ಯಂತ ಪ್ರಮುಖ ಕಾರ್ಯಕ್ರಮ ಅಂದರೆ ಪಾತ್ ಯೋಜನೆ. ಪಾತ್ ಅಂದರೆ ನಿರ್ವಹಿಸಿ, ಸಾಧಿಸಿ ಮತ್ತು ವ್ಯಾಪಾರ ಯೋಜನೆ. ನಿರ್ದಿಷ್ಟ ಶಕ್ತಿಯ ಬಳಕೆಯನ್ನು ಕಡಿತಗೊಳಿಸುವ ಮೂಲಕ ಕೈಗಾರಿಕೆಗಳಲ್ಲಿ ಶಕ್ತಿ ಕಡಿತವನ್ನು ಗುರಿಪಡಿಸುತ್ತದೆ ಇದು. ಓಕೆ, ನೆಕ್ಸ್ಟ್ 6ನೇ ಕ್ವಶನ್ ನೋಡೋಣ. ಮಹಾರಾಷ್ಟ್ರದಲ್ಲಿ BJPಯ ಶಾಸಕಾಂಗ ನಾಯಕರಾಗಿ ಯಾರು ಅವಿರೋಧವಾಗಿ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದರು? ಸರಿಯಾದಂಥ ಉತ್ತರ ದೇವೇಂದ್ರ ಫಡ್ನವೀಸ್. ನೋಡಿ, ದೇವೇಂದ್ರ ಫಡ್ನವೀಸ್ ರವರು ಇದೀಗ ಮಹಾರಾಷ್ಟ್ರದ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡರು. ಸೊ BJP ನೇತೃತ್ವದಲ್ಲಿದೆ. ಸೊ ಅಲ್ಲಿ ಮಹಾಮೈತ್ರಿಕೂಟ ಏರ್ಪಟ್ಟಿತ್ತು. ಆ ಮಹಾಮೈತ್ರಿಕೂಟದಲ್ಲಿ BJPಯೇ ಅತಿ ಹೆಚ್ಚು ಒಂದು ಸೀಟನ್ನು ಗೆದ್ದುಕೊಂಡಿತ್ತು. ಸೊ ಇದನ್ನು ಕೂಡ ನಾನು ಸಂಪೂರ್ಣ ಡೀಟೇಲ್ಸನ್ನು ಕೊಡ್ತೀನಿ. ಯಾವ ಒಂದು ಪಕ್ಷ ಎಷ್ಟು ಸೀಟ್ಗಳನ್ನು ಗೆದ್ದುಕೊಂಡಿದೆ, ಹೈಯೆಸ್ಟ್ ಯಾವ ಪಕ್ಷ, ಮತ್ತು ಮೈತ್ರಿಕೂಟ ಅಂತಲೂ ಬೇರೆ ಮತ್ತು ಪಕ್ಷ ಸಪ್ರೇಟಾಗಿ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇವೆಲ್ಲವೂ ಕೂಡ ನೆನಪಿರಬೇಕು. ಉಪಮುಖ್ಯಮಂತ್ರಿಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ನಿಮಗೆ, ಯಾರ್ಯಾರು ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಅಂತ. ಯಾಕಂದರೆ ಅಲಯನ್ಸ್ ಏನು ನಡೆದಿದೆ ಅಂದರೆ ಮೈತ್ರಿ ಅಥವಾ ಅಲಯನ್ಸ್ ಅಂತ ಏನು ಕರಿತೀವಿ, ಅಲಯನ್ಸ್ ನಡೆಸಿರ್ತಕ್ಕಂಥ ರಾಜ್ಯಗಳಲ್ಲಿ ಅಂದರೆ ಇಲ್ಲಿ ಆಂಧ್ರ ಪ್ರದೇಶ ನೋಡ್ಬೋದು. ಅಲ್ಲಿ ಕೂಡ BJP ಮತ್ತು ಅಲ್ಲಿನ ಸ್ಥಳೀಯ ಪಕ್ಷಗಳು ಅಲಯನ್ಸ್ ಮಾಡಿಕೊಂಡು ಗೆದ್ದಂಥದ್ದು. ಸೊ ಅಲ್ಲಿ ಉಪಮುಖ್ಯಮಂತ್ರಿಗಳಾಗ್ತಕ್ಕಂಥದ್ದನ್ನು ಗಮನಿಸಬಹುದು. ಸೊ ಅವರಿಗೆ ಹೆಚ್ಚಿನ ಅಧಿಕಾರವೂ ಕೂಡ ಇರುತ್ತೆ. ಆ ಕಾರಣಕ್ಕಾಗಿ ಅವ್ರನ್ನ ಫೋಕಸ್ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇಲ್ಲಿ ಕೂಡ ಅದೇ ಆಗಿದೆ. ಮಹಾರಾಷ್ಟ್ರದ BJP ಶಾಸಕಾಂಗ ಪಕ್ಷದ ನಾಯಕರಾಗಿ BJPಯ ಅಲ್ಲಿನ ನಾಯಕ ಆಗಿರತಕ್ಕಂಥ ದೇವೇಂದ್ರ ಫಡ್ನವೀಸ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಜೊತೆಗೆ BJP ಶಿವಸೇನೆ ಅಂದರೆ ಸಿಂಧೆ ಬಣ, ಶಿವಸೇನೆ ನೋಡಿ ಏಕನಾಥ್ ಶಿಂದೆ ಬಣ ಇದೆ, NCP ಇದೆ, ಅಜಿತ್ ಪವಾರ್ ಗುಂಪು ಇದು NCP. ಸೊ ಇವು ಮೂರೂ ಸೇರಿದಂತೆ ಮಹಾಯುತಿ ಮೈತ್ರಿಕೂಟದ ಪಾಲುದಾರರು ಸರ್ಕಾರ ರಚನೆಗೆ ಹಕ್ಕು ಸಾಧಿಸಲು ರಾಜ್ಯಪಾಲ CP ರಾಧಾಕೃಷ್ಣನ್ ಅವರನ್ನು ಭೇಟಿ ಮಾಡಿದರು. ನೋಡಿ, ಪ್ರಸ್ತುತ CP ರಾಧಾಕೃಷ್ಣನ್ ಅಲ್ಲಿನ ಗವರ್ನರ್ ಆಗಿದ್ದಾರೆ. ಇದು ಕೂಡ ನೆನಪಿರಬೇಕು ನಿಮಗೆ. ಶಿವಸೇನೆ ನಾಯಕ ಆಗಿರತಕ್ಕಂಥ ಏಕನಾಥ್ ಶಿಂದೆ, NCP ಮುಖ್ಯಸ್ಥ ಆಗಿರತಕ್ಕಂಥ ಅಜಿತ್ ಪವಾರ್ ಇಲ್ಲಿ ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ನೋಡಿ, ಉಪಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಇದನ್ನು ಗಮನಿಸಬೇಕು. ಉಪನಾಯಕರು ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಏಕನಾಥ್ ಶಿಂದೆ ಮತ್ತು ಅಜಿತ್ ಪವಾರ್. NCP ಯಾರ್ದು ಅಂತ ಕೇಳ್ಬೋದು, ಅಜಿತ್ ಪವಾರ್. ಓಕೆ, ಶಿವಸೇನೆ ಬಣ ಏಕನಾಥ್ ಶಿಂದೆ. ವಿಶೇಷವೆಂದರೆ ನವೆಂಬರ್ 20ರಂದು ನಡೆದಂತಹ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಮಹಾಯುತಿ ಮೈತ್ರಿಕೂಟವು ಮಹಾರಾಷ್ಟ್ರದಲ್ಲಿ 288 ಸ್ಥಾನಗಳಲ್ಲಿ ಸರಿಸುಮಾರು ಭರ್ಜರಿ 230 ಸ್ಥಾನಗಳನ್ನು ಗೆದ್ದುಕೊಂಡಿತ್ತು ಭರ್ಜರಿಯಾಗಿ. ಸೊ ಇಲ್ಲಿ BJP ನೇತೃತ್ವದ ಪಕ್ಷ 132 ಸೀಟನ್ನು ಗೆದ್ದುಕೊಂಡಿದ್ದರೆ ಶಿವಸೇನೆ ಬಣ 57, NCP 41 ಗೆದ್ದುಕೊಂಡಿತ್ತು. ನೋಡಿ, ಗಮನಿಸಬಹುದು. ಅತಿ ಹೆಚ್ಚು BJPಯಲ್ಲಿ ಸೀಟುಗಳನ್ನು ಪಡೆದುಕೊಂಡಿದೆ. 2ನೇ ಅತಿ ಹೆಚ್ಚು ಶಿವಸೇನೆ, 3ನೇ ಅತಿ ಹೆಚ್ಚು NCP. ಈ ಮೂರನ್ನು ಸೇರಿಸಿ ಟೋಟಲಾಗಿ 230 ಸ್ಥಾನಗಳನ್ನು ಈ ಮೈತ್ರಿಕೂಟ ಗೆದ್ದುಕೊಂಡಿದೆ. ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ BJP ಗಮನಾರ್ಹವಾಗಿ 132 ಸ್ಥಾನಗಳನ್ನು ಗಳಿಸಿ ತನ್ನ ಅತ್ಯುತ್ತಮ ಸಾಧನೆ ಸಾಧಿಸಿದೆ. ಇನ್ನು ಮುಖ್ಯವಾಗಿ ಆಡಳಿತಾರೂಢ ಭಾರತೀಯ ಜನತಾ ಪಕ್ಷದ ರಾಹುಲ್ ನರ್ವೇಕರ್ ಅವರು 15ನೇ ಮಹಾರಾಷ್ಟ್ರ ವಿಧಾನಸಭೆಯ ಸ್ಪೀಕರ್ ಆಗಿ ಮರು ಆಯ್ಕೆಯಾದರು. ಇಂದಿನ 14ನೇ ವಿಧಾನಸಭೆಯಲ್ಲಿ 2.5 ವರ್ಷಗಳ ಕಾಲ ಸ್ಪೀಕರ್ ಆಗಿದ್ದ ರಾಹುಲ್ ಸರ್ವೇಕರ್ ಈಗಲೂ ಕೂಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಮಹಾರಾಷ್ಟ್ರದ ಸ್ಪೀಕರ್ ಆಗಿದ್ದಾರೆ, ವಿಧಾನಸಭೆಯ ಸ್ಪೀಕರ್. ಓಕೆ, ಅಸೆಂಬ್ಲಿ ನೆನಪಿರಲಿ. ನೆಕ್ಸ್ಟ್ ನಾವು 7ನೇ ಕ್ವಶನ್ ನೋಡೋಣ. ಪ್ರತಿ ವರ್ಷ ಡಿಸೆಂಬರ್ 5ರಂದು ವಿಶ್ವ ಮಣ್ಣಿನ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಹಾಗಾದರೆ 2024ರ ವಿಶ್ವ ಮಣ್ಣಿನ ದಿನದ ಥೀಮ್ ಏನು? ನೋಡಿ, ವಿಶ್ವ ಮಣ್ಣಿನ ದಿನದ ಥೀಮ್ ಆಪ್ಷನ್ ನಂಬರ್ 4 ಸರಿಯಾಗಿದೆ. ಕೇರಿಂಗ್ ಫಾರ್ ಸಾಯಿಲ್ಸ್, ಮೆಜೂರ್, ನೋಡಿ ಮಾನಿಟರ್, ಮ್ಯಾನೇಜ್ ಎಂಬುದು ಈ ವರ್ಷದ ಥೀಮ್. ವರ್ಲ್ಡ್ ಸಾಯಿಲ್ ಡೇ 2024 ಥೀಮ್ ಏನು ಅಂತ ಕೇಳ್ಬೋದು. ಸೊ ವರ್ಲ್ಡ್ ಸಾಯಿಲ್ ಡೇ, ಸೊ ನೆನಪಿರಬೇಕು. ಈ ವರ್ಷದ ಥೀಮ್ ಕೂಡ ಹೇಳಿದಂತೆ ಇಂಪಾರ್ಟೆಂಟ್ ಆಗುತ್ತೆ. ಮಣ್ಣಿನ ಕಾಳಜಿ, ಅಳತೆ, ಮೇಲ್ವಿಚಾರಣೆ, ನಿರ್ವಹಣೆ. ನೋಡಿ, ಮಣ್ಣಿನ ಕಾಳಜಿ,
ಅಳತೆ, ಮೇಲ್ವಿಚಾರಣೆ, ನಿರ್ವಹಣೆ ಎಂಬುದರ ವಿಷಯದ ಮೇಲೆ ಕೇಂದ್ರೀಕರಿಸುತ್ತದೆ. ಡಿಸೆಂಬರ್ 5ರಂದು ನಾವು ವಿಶ್ವ ಮಣ್ಣಿನ ದಿನವನ್ನು ಆಚರಣೆ ಮಾಡ್ತೀವಿ. ಓಕೆ, ಅಂತಾರಾಷ್ಟ್ರೀಯ ಮಣ್ಣು ವಿಜ್ಞಾನಗಳ ಒಕ್ಕೂಟ 2002ರಲ್ಲಿ ಮಣ್ಣನ್ನು ಗೌರವಿಸಲು ಈ ದಿನವನ್ನು ಸೂಚಿಸಿದೆ. ಜೂನ್ 2013ರಲ್ಲಿ ನೋಡಿ FAO ಸಮ್ಮೇಳನವು ವಿಶ್ವ ಮಣ್ಣಿನ ದಿನವನ್ನು ಅನುಮೋದಿಸಿದೆ. ಯಾರು ಅನುಮೋದಿಸಿದ್ದಾರೆ, ಯಾರು ಈ ಗೌರವಿಸಲು ಸೂಚಿಸಿದೆ ಎಲ್ಲವೂ ಕೂಡ ನೆನಪಿರಬೇಕು. ನೆಕ್ಸ್ಟ್ 8ನೇ ಕ್ವಶನ್ ನೋಡಿ. ಡಿಸೆಂಬರ್ 2024ರಲ್ಲಿ ಯುನೆಸ್ಕೋ ಕೆಳಗಿನ ಯಾವ ಭಾರತೀಯ ರಾಜ್ಯವನ್ನು ಪಾರಂಪರಿಕ ಪ್ರವಾಸೋದ್ಯಮದ ಪ್ರಮುಖ ತಾಣ ಎಂದು ಗುರುತಿಸಿದೆ? ಸರಿಯಾದಂಥ ಉತ್ತರ ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳವನ್ನು ಯುನೆಸ್ಕೋ ಗುರುತಿಸಿದೆ ಸ್ನೇಹಿತರೆ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವೆಸ್ಟ್ ಬೆಂಗಾಲ್ ಡಿಕ್ಲೇರ್ಡ್ ಟಾಪ್ ಡೆಸ್ಟಿನೇಷನ್ ಫಾರ್ ಹೆರಿಟೇಜ್ ಟೂರಿಸಮ್ ಬೈ ಯುನೆಸ್ಕೋ. ಸೊ ನೋಡಿ, ಯುನೆಸ್ಕೋ ಘೋಷಣೆ ಮಾಡಿದೆ. ಸೊ ಇದು ಕೂಡ ನೆನಪಿರಬೇಕು. ನೋಡಿ, ನಾನು ಹೇಳಿದಂತೆ ಪಶ್ಚಿಮ ಬಂಗಾಳವನ್ನು ಯುನೆಸ್ಕೋ ಇತ್ತೀಚೆಗೆ ಪಾರಂಪರಿಕ ಪ್ರವಾಸೋದ್ಯಮದ ಪ್ರಮುಖ ತಾಣವೆಂದು ಘೋಷಣೆ ಮಾಡಿದೆ. ಪಾರಂಪರಿಕ ಮತ್ತು ಚಹಾ ಪ್ರವಾಸೋದ್ಯಮದಲ್ಲಿ ಪಶ್ಚಿಮ ಬಂಗಾಳದ ಪ್ರಗತಿಯನ್ನು ಗುರುತಿಸುವಿಕೆ ಇಲ್ಲಿ ಎತ್ತಿ ತೋರಿಸುತ್ತದೆ. ಪ್ರಮುಖವಾಗಿ ಇಲ್ಲಿ ಧಾರ್ಮಿಕ ಪ್ರವಾಸೋದ್ಯಮ ಬೆಳವಣಿಗೆಗಳಲ್ಲಿ ದಕ್ಷಿಣೇಶ್ವರ್, ಕಾಳಿಘಾಟ್ ದೇವಾಲಯಗಳು ಮತ್ತು ದಿಘಾದಲ್ಲಿ ಜಗನ್ನಾಥ ದೇವಾಲಯ ಪ್ರಮುಖ ತಾಣಗಳಾಗಿವೆ. ಇಲ್ಲಿ ದಕ್ಷಿಣೇಶ್ವರ ದೇವಸ್ಥಾನ ಇದೆ. ಇದು ಕಾಳಿದೇವಿಗೆ ಅರ್ಪಿತವಾದ ಪ್ರಮುಖ ಹಿಂದೂ ದೇವಾಲಯ. ಸಾಂಸ್ಕೃತಿಕ ಮಹತ್ವಕ್ಕೆ ಹೆಸರುವಾಸಿಯಾದ ಕೋಲ್ಕತ್ತಾದಲ್ಲಿದೆ ಕಾಳಿಘಾಟ್ ದೇವಾಲಯ. 51 ಶಕ್ತಿಪೀಠಗಳಲ್ಲಿ ಇದು ಕೂಡ ಒಂದು. ಕಾಳಿದೇವಿಗೆ ಸಮರ್ಪಿತವಾಗಿದೆ. ಪಶ್ಚಿಮ ಬಂಗಾಳಕ್ಕೆ ಭೇಟಿ ನೀಡುವ ಧಾರ್ಮಿಕ ಪ್ರವಾಸಿಗರಿಗೆ ಪ್ರಮುಖ ಆಕರ್ಷಣೆ ಇದು. ಇನ್ನು ಜಗನ್ನಾಥ ದೇವಸ್ಥಾನ, ದಿಘಾ ಅಂತ ಕರೀತಾರೆ. ಸೊ ಇದು ಕೂಡ ಜಗನ್ನಾಥನಿಗೆ ಸಮರ್ಪಿತವಾಗಿದೆ. ನೆಕ್ಸ್ಟು 9ನೇ ಕ್ವಶನ್ ನೋಡಿ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕ್ವಶನ್ ಇದು. 2014 ಮತ್ತು 15 ಮತ್ತು 2023-24 ನಡುವೆ ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆಯಡಿಯಲ್ಲಿ ಭಾರತದ ಹೆಣ್ಣು ಮಗುವಿನ ಜನನ, ನೋಡಿ ಹೆಣ್ಣು ಮಗುವಿನ ಜನನ ಗಮನಿಸಿ, SRB ಅಂತ ಕರಿತೀವಿ, ಗರ್ಲ್ ಚೈಲ್ಡ್ ಬರ್ತ್. ಓಕೆ, SRB ಅಂದರೆ ಗರ್ಲ್, ಇದನ್ನು ಸೆಕ್ಸ್ ರೇಷಿಯೋ ಅಟ್ ಬರ್ತ್ ಅಂತ ಕರೀತಾರೆ. ಓಕೆ, ಸೆಕ್ಸ್ ರೇಷಿಯೋ ಅಟ್ ಬರ್ತ್. ಓಕೆ, ಸೊ ಡೈರೆಕ್ಟಾಗಿ ಬರ್ಕೊಳ್ಳಿ. SRB ಅಂದರೆ ಸೆಕ್ಸ್ ರೇಷಿಯೋ ಅಟ್ ಬರ್ತ್ ಅಂತ ಕರಿತೀವಿ. ಸೊ ಇಲ್ಲಿ ಡೈರೆಕ್ಟಾಗಿ ನಾವು ನೋಡೋದಾದ್ರೆ ಹೆಣ್ಣು ಮಗುವಿನ ಜನನದಲ್ಲಿ ಲಿಂಗ ಅನುಪಾತ, ನೋಡಿ ಹೆಣ್ಣು ಮಗುವಿನ ಜನನದಲ್ಲಿ ಲಿಂಗ ಅನುಪಾತದಲ್ಲಿ ಯಾವ ಸುಧಾರಣೆಯನ್ನು ದಾಖಲಿಸಿದೆ? ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆಯಡಿಯಲ್ಲಿ ಈ ಲೀಸ್ಟ್ ಬಿಡುಗಡೆಯಾಗಿದೆ. ಇದೀಗ 2014-15ಕ್ಕೆ ಹೋಲಿಸಿದರೆ 2023-24ರಲ್ಲಿ ಈ ಯೋಜನೆಯಡಿ ಭಾರತದಲ್ಲಿ ಹೆಣ್ಣು ಮಗುವಿನ ಜನನದ ಲಿಂಗ ಅನುಪಾತ ಏನು ಸುಧಾರಣೆ ಕಂಡಿದೆ? ಎಷ್ಟಿತ್ತು, ಎಷ್ಟಕ್ಕೆ ಸುಧಾರಣೆ ಕಂಡಿದೆ ಅಂತ ಕೇಳಿದರೆ ಮೋಸ್ಟ್ ಇಂಪಾರ್ಟೆಂಟು ಆಪ್ಷನ್ ನಂಬರ್ 2 ಸರಿಯಾಗಿದೆ. ಅಂದರೆ ನೋಡಿ ಗಮನಿಸಿ, 2014-15ರಲ್ಲಿ ಗರ್ಲ್ ಏನಿದೆ ಸೆಕ್ಸ್ ರೇಷಿಯೋ ಅಟ್ ಬರ್ತ್, ಸೆಕ್ಸ್ ರೇಷಿಯೋ ಅಟ್ ಬರ್ತ್ ಅಂದರೆ SRB 1918 ಇತ್ತು ಸ್ನೇಹಿತರೆ. ಓಕೆ, 918 ಇತ್ತು. ಅದೇ 2023-24ಕ್ಕೆ ಈ ಒಂದು SRB, ಓಕೆ, SRB 930ಕ್ಕೆ ಹೆಚ್ಚಾಗಿರತಕ್ಕಂಥದ್ದು. ಸೊ ಇದು ಸುಧಾರಣೆಯನ್ನು ಕಂಡಿದೆ. ಈ ಕೂಡ ಪಾಯಿಂಟ್ಗಳು ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೋಬೇಕು ಇದನ್ನು. ಯಾಕಂದರೆ PIB ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆ ಅಡಿಯಲ್ಲಿ. ನೋಡಿ ಹೇಳಿದಂತೆ 918ರಿಂದ 930ಕ್ಕೆ ತಲುಪಿದೆ. ಈ BBBP ಯೋಜನೆಯನ್ನು 2015ರಲ್ಲಿ ಲಿಂಗ ಪಕ್ಷಪಾತ, ಲಿಂಗ ಆಯ್ದ ಅಭ್ಯಾಸಗಳನ್ನು ತಡೆಗಟ್ಟಲು ಪ್ರಾರಂಭಿಸಲಾಗಿದೆ. ಸೊ ಇಲ್ಲಿ ಮುಖ್ಯವಾಗಿ ಮಾಧ್ಯಮಿಕ ಶಿಕ್ಷಣದಲ್ಲಿ ನೋಡಿ ಹುಡುಗಿಯರ ಒಟ್ಟು ದಾಖಲಾತಿ ಅನುಪಾತ ಅಂದರೆ GER ಏನಿದೆ, ಸೊ 14-15ಕ್ಕೆ 75% ಇತ್ತು. ಅದೇ 21-22ರಲ್ಲಿ 79.4ಕ್ಕೆ ಸುಧಾರಣೆಯನ್ನು ಕಂಡಿದೆ. ಓಕೆ, ಹಾಗಾದರೆ ನಾವು ಇಲ್ಲಿ BBBP ಜಾಗೃತಿ ಮೂಡಿಸುವಲ್ಲಿ ಮತ್ತು SRB ಮತ್ತು GERನಂತಹ ಪ್ರಮುಖ ಸೂಚಕಗಳನ್ನು ಸುಧಾರಿಸುವಲ್ಲಿ
ಪ್ರಮುಖವಾಗಿ ಕೆಲಸ ಮಾಡುತ್ತದೆ BBBP. ಓಕೆ, ಸೊ ಹಾಗಾದರೆ ಈ ಯೋಜನೆ ಬಗ್ಗೆ ನೋಡೋದಾದರೆ ಈ ಯೋಜನೆಯನ್ನು 2015ರಲ್ಲಿ ಪ್ರಾರಂಭಿಸಲಾಗಿದೆ. ಇದು ಕ್ಷೀಣಿಸುತ್ತಿರುವ ಮಕ್ಕಳ ಲಿಂಗ ಅನುಪಾತವನ್ನು ಪರಿಹರಿಸಲು ಮತ್ತು ಹೆಣ್ಣು ಮಗುವಿನ ಶಿಕ್ಷಣವನ್ನು ಉತ್ತೇಜಿಸಲು ಕೇಂದ್ರೀಕೃತವಾಗಿದೆ. ಜನನದಲ್ಲಿ ಲಿಂಗ ಅನುಪಾತ ಅಂದರೆ SRB 1000 ಗಂಡು ಜನನಗಳಿಗೆ ಹೆಣ್ಣು ಜನನಗಳ ಸಂಖ್ಯೆಯನ್ನು ಪ್ರತಿನಿಧಿಸುತ್ತದೆ. ನೆಕ್ಸ್ಟ್ 10ನೇ ಕ್ವಶನ್ ನೋಡಿ. ಓಕೆ, ಮಾರ್ಚ್ 31, 2024 ಒಳಗೆ 6 ಕೋಟಿ ಮೂಲ ಗುರಿಗೂ ಮೀರಿ 6.39 ಕೋಟಿ ವ್ಯಕ್ತಿಗಳಿಗೆ ತರಬೇತಿ ನೀಡುವ ಮೂಲಕ ಭಾರತ ಸರ್ಕಾರವು ಯಾವ ಯೋಜನೆಯ ಅಡಿಯಲ್ಲಿ ತನ್ನ ಗುರಿಯನ್ನು ಮೀರಿದೆ? ಅಂದರೆ ಮಾರ್ಚ್ 31, 2024 6 ಕೋಟಿ ಗುರಿಯನ್ನು ಹಾಕಿಕೊಂಡಿತ್ತು. ಈ ಯೋಜನೆಯಡಿ ತರಬೇತಿ ನೀಡುವ ಉದ್ದೇಶ ಹೊಂದಿತ್ತು. ಆದರೆ 6 ಕೋಟಿಗೂ ಹೆಚ್ಚಾಗಿದೆ. 6.39 ಕೋಟಿ ವ್ಯಕ್ತಿಗಳಿಗೆ ಒಂದು ತರಬೇತಿಯನ್ನು ನೀಡಿದೆ. ಸೊ ಯಾವ ಯೋಜನೆದಾಗಾದರೆ ಸರಿಯಾದಂಥ ಉತ್ತರ PMGDIS ದಿಶಾ ಅಂತ ಕರಿತೀವಿ. ಓಕೆ, PMG ದಿಶಾ ಅಂತ ಕರೀತಾರೆ. ಪ್ರಧಾನಮಂತ್ರಿ ಗ್ರಾಮೀಣ ಡಿಜಿಟಲ್ ಸಾಕ್ಷರತಾ ಅಭಿಯಾನ. ಓಕೆ, ಸೊ ಇದನ್ನು ಕೂಡ PIB ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. 6.39 crore ಇಂಡಿವಿಜುವಲ್ಸ್ ನೋಡಿ ಟ್ರೈನ್ಡ್ ಅಂಡರ್ ಪ್ರಧಾನಮಂತ್ರಿ ಗ್ರಾಮೀಣ ಡಿಜಿಟಲ್ ಸಾಕ್ಷರತಾ ಅಭಿಯಾನ್ PMGDISHA ಅಂತ ಕರಿತೀವಿ. ಸೊ ಇದನ್ನ ವಿಸ್ತೃತ ರೂಪಕ್ಕೆ ಕೇಳಬಹುದು, ನೆನಪಿರಲಿ. ಪ್ರಧಾನಮಂತ್ರಿ ಗ್ರಾಮೀಣ ಡಿಜಿಟಲ್ ಸಾಕ್ಷರತಾ ಅಭಿಯಾನ್ ಅಂತ ಕರಿತೇವೆ. ಸೊ ಈ ಯೋಜನೆ ಅಡಿಯಲ್ಲಿ ಟಾರ್ಗೆಟ್ ಎಷ್ಟು ಹಾಕಿಕೊಂಡಿದ್ರು? 6 ಕೋಟಿ ಟ್ರೈನ್ಡ್ ಮಾಡಲೇಬೇಕು 6 ಕೋಟಿ ಜನರಿಗೆ ಅಂತ ಮಾಡಿದ್ರು. ಇದು ಮೀರಿದೆ, 6.39 ಆಗಿದೆ. ಸೊ ಆ ಕಾರಣಕ್ಕಾಗಿ ಪ್ರಚಲಿತದಲ್ಲಿತ್ತು. ಇದು ಕೂಡ ನೆನಪಿರಬೇಕು ನಿಮಗೆ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಇಂಪಾರ್ಟೆಂಟ್ ಆಗುತ್ತೆ. ಯೋಜನೆಯು ದೇಶಾದ್ಯಂತ ಗ್ರಾಮೀಣ ಕುಟುಂಬಗಳನ್ನು ಒಳಗೊಂಡಿದೆ. ರಾಷ್ಟ್ರವ್ಯಾಪಿ ಜಿಲ್ಲೆಗಳಲ್ಲಿ IT ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಲಾಯಿತು. ಉತ್ತರ ಪ್ರದೇಶ ನೋಡಿ ಅತಿ ಹೆಚ್ಚು ತರಬೇತಿ ಪಡೆದಂತಹ ಅಭ್ಯರ್ಥಿಗಳನ್ನು ಹೊಂದಿದೆ. ಸೊ ಹಾಗಾದರೆ ಈ ಯೋಜನೆ ಏನಿದೆ, ಕನಿಷ್ಠ ಒಬ್ಬ ಅಂದರೆ ಪ್ರತಿ ಗ್ರಾಮೀಣ ಮನೆಯ ಕನಿಷ್ಠ ಒಬ್ಬ ಸದಸ್ಯನನ್ನಾದರೂ ಡಿಜಿಟಲ್ ಸಾಕ್ಷರರನ್ನಾಗಿ ಮಾಡಲು ಈ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.